ಲಿಂಗರಾಜ್ ಕಣ್ಣಿಯಮ್ಮ, ನಾನು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದಕ ದ್ರವ್ಯ ವಸ್ತುಗಳನ್ನು ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಥಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಏನು ಒಂದು ಅಲ್ಲಿ ಒಂದು ಬಜಾರ್ ಪೇಟ್ ಒಂದು ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಏನಪ್ಪ ನನ್ನ ಬಗ್ಗೆ ಒಂದು ಸುಳ್ಳ ಒಂದು ಮಾದಕ ದ್ರವ್ಯದ ಒಂದು ಕೇಸ್ ಮಾಡಿದ್ರು. ನಾನು ನಿಮಗೆ ಇಲ್ಲಿಂದ ಹೋಗಬೇಕಾಗಿದ್ರೆ 20ನೇ ತಾರೀಕಿದಂದು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದೆ. ಮುಂಬೈ ಇರ್ಫಾನ್ ಅಂತಕ್ಕಂಥದ್ದು ನಾನು ಪರಿಚಯಸ್ಥ, ಅವನು ನಾನು ಇಬ್ಬರು ಕಲ್ತು ನಮ್ಮದು ಹಾಜಿ ಅಲಿ ದರ್ಗಾ ಸಾಬ್ ದರ್ಶನಕ್ಕೆ ಹೋಗಿದ್ದೆವು. ಅಲ್ಲಿಂದ ಮುಗಿಸ್ಕೊಂಡು ಸಿದ್ಧಿವಿನಾಯಕ್ ಹೋಗಿದ್ದೆವು. ಯಾವುದೇ ನಾನೇನು ಮೊನ್ನೆಯನ್ನು ಹೋಗಿಲ್ಲ, ಯಾವ್ದು ಹೋಗ್ತಾ ಇರ್ತೀನಿ. ಅದ್ರ ಬಗ್ಗೆ ನಾವೊಬ್ಬನೇ ಎಲ್ಲರೂ ಹೋಗ್ತದೆ. ಹಾಜಿ ಅಲಿ ದರ್ಗಾ ಅಂತಂದ್ರೆ ಇಲ್ಲಿ ನಂಬಲ್ಲಿ ಹೆಂಗೆ ಕಾಜಾ ಬಂದೇನೋ ದರ್ಗಾ ಇದೆ, ಅದೇ ಥರ ಅಲ್ಲಿ ಹಾಜಿ ಅಲಿ ದರ್ಗಾ ಕೂಡ ನಾನು ನಡ್ಕೋತೀನಿ. ಸಿದ್ಧಿವಿನಾಯಕ ಕೂಡ ದರ್ಶನ ಮಾಡಿದೆ, ಅಲ್ಲಿ ಕೂಡ ನಾನು ನಡ್ಕೋತೀನಿ. ಅಲ್ಲಿಂದ ಸಮಯ ಇತ್ತು, ನಂಬಲ್ಲಿ ಸಮಯ ಇದ್ದಿಗೋಸ್ಕರ ಹೆಂಗೆ ನಮ್ಮದು ರಾತ್ರಿ ಇತ್ತು, ನಮ್ಮ ಟ್ರೈನ್ ಪೈಸತ್ತು ಭೀ ರಾತ್ರಿ ಇತ್ತು. ಅಲ್ಲಿ ನಿಂತ ನಾವು ಹೆಂಗೆ ಗುಲ್ಬರ್ಗ ಹೋಗೋದು, ಕಲ್ಯಾಣದಲ್ಲಿ ನಮ್ಮ ರಿಲೇಷನ್ ಇದ್ದಾರೆ, ಅವ್ರಿಗೆ ಭೇಟಿ ಆಗೋಣ ಅಂತ ಹೇಳಿದ್ರು. ನಾವು ಕಲ್ಯಾಣಕ್ಕೆ ಬಂದ್ವಿ, ಲೋಕಲ್ ಟ್ರೈನಿಂದ ಕಲ್ಯಾಣ ಬಂದ್ವಿ. ಅಲ್ಲಿಂದ ಇರ್ಫಾನ್ ಭೇಟಿ ಆಗಮಂತಂದು ಆಯ್ತು ನಾಳೆ ಜಾಯಿಂಗೆ ಚಲೋ ಅಂತಂದು ಅಲ್ಲಿ ಬಂದು ಅಲ್ಲಿ ಸಿತಾರಾ ಹೋಟೆಲ್ ಅಂತೇಳಿ ಅಲ್ಲಿ ಉಳ್ಕೊಂಡೆವು. ಅಲ್ಲಿ ಉಳ್ಕೊಂಡು ಅವ್ರ ರಿಲೇಷನ್ದವ್ರಿಗೆ ಫೋನ್ ಮಾಡ್ದೆ, ಬೈಜಾನ್ ಅನ್ನೋರಿಗೆ, ಬೈಜಾನ್ ಎಲ್ಲಿದ್ದೀರಾ, ನಿಮಗೆ ಭೇಟಿ ಆಗಬೇಕಾಗಿತ್ತು, ನಾ ಇಲ್ಲಿ ಬಂದಿದ್ದೆ, ಬೆಳಗ್ಗೆ ಬಂದಿದ್ದೆ. ಬೆಳಗ್ಗೆ ಅಲ್ಲೆಲ್ಲ ದರ್ಶನ ಮಾಡಿ ಬಂದೆವು, ಹಾಜಿ ಅಲಿ ದರ್ಗಾ ಸಿದ್ಧಿವಿನಾಯಕ್ ಎಲ್ಲ ಹೋಗಿ ಬಂದಿದ್ದೆವು. ಒಮ್ಮೆ ಅವ್ರು ಹಮಾರ एक दोस्त है ಲಿಂಗರಾಜ್ ಬೋಲ್ಕೆ, ಇಲ್ಲಿ ಬಂದಿದ್ದೆವು, ನೀವು ಭೇಟಿ ಟೈಮ್ ರೈತು ಮಿಲ್ ಹೋಗೋದು ಹಂಗೆ ಹೇಳಿದ್ರು. ಅವ್ರು ಏನು ಮಾಡಿದ್ರು, ಅದಕ್ಕೆ ಬರ್ತೀನಿ, ಸ್ವಲ್ಪ ಲೇಟ್ ಆಗ್ತದೆ ಬರ್ತೀನಿ ಅಂತ ಹೇಳಿದ್ರು. ಅವರು ಯಾರೋ ಇನ್ನೊಬ್ಬರು ತೌಶಿಫ್ ಅಂತ ಹೇಳಿ, ತೌಶಿಫ್ ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ರು. ಅದು ನಮಗೆ ಆಮೇಲೆ ಗುರ್ತೈತಿದ್ದು ಎಲ್ಲ ಇದ್ದಿದ್ದು. ನಾವು ಹೋಗಿ ಒಂದು ಕೂತೊಂದು ಹಾಫ್ ಆನ್ ಅವರ್ನಲ್ಲಿ ಪೊಲೀಸರು ಬಂದರು, ಅರ್ಧ ತಾಸಿನಲ್ಲಿ ಪೊಲೀಸ್ ಬಂದರು. ತೌಶಿಫ್ ಯಾರು ಅಂತ ಕೇಳಿದ್ರು ಅವರು. ತೌಶಿಫ್ ಪೊಲೀಸ್ ಇಲ್ಲಿ ಯಾರಿಲ್ಲ, ಚಲೋ 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 ಅಂತೇಳಿ ನಮಗೆ ಅವ್ರ ಕಾರ್ನಲ್ಲೇ ಸಿತಾರಾ ಲಾಡ್ಜಿಗೆ ಕರ್ಕೊಂಡು ಹೋದ್ರು. ನಮಗೇನು ಕಾಂಟ್ಯಾಕ್ಟೇ ಇಲ್ಲ, ತೌಶಿಫ್ ಯಾರು ಅಂತ ಗೊತ್ತಿಲ್ಲ. ಅದು ಮುಂದೆಲ್ಲ ಹೇಳ್ತೀನಿ ನಮ್ಗೆ ಯಾರು ಏನು ಅಂತೇಳಿ. ಅಲ್ಲಿ ನಮಗೆ ಅವ್ರು ಕರ್ಕೊಂಡು ಹೋದರು. ಎಲ್ಲಿ ಅಲ್ಲಿ ನಿಂತ ಅವ್ರು ಪೊಲೀಸ್ ಚೌಕಿ ಕರ್ಕೊಂಡು ಹೋದ್ರು. ಮತ್ತು ಅಲ್ಲೊಂದು ಅರ್ಧ ತಾಸು ಅವರು ಇದು ಕೇಳಿದ್ರು. ಅಲ್ಲಿ ನಿಂತ ಅವರೊಂದು ಇನ್ನೊಂದು ಸಪ್ನಾ ಲಾಡ್ಜ್ ಅವರು ಪೊಲೀಸರು ಕರ್ಕೊಂಡು ಹೋದ್ರು ನಮಗೆ ಸಪ್ನಾ ಲಾಡ್ಜಿಗೆ. ಅಲ್ಲೇ ನಮ್ಮದೇನು ಎಂಟ್ರಿ ಏನಿಲ್ಲ, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಒಂದು ನಮಗೆ ರೂಮ್ನಾಗ ಕುಂದಿರ್ತಾನೆ. ತೌಶಿಫ್ ಯಾರು ಅಂತಕ್ಕಂಥದ್ದನ್ನು ಇರ್ಫಾನಕ್ಕೆ ಕೇಳಿದ್ರು, ಯಾರು ಪೊಲೀಸರಿಗೆ ಕೇಳಿದ್ರು ತೌಶಿಫ್ ಯಾರು ಅಂತ. तौशीफ सुरवे मेरा रिश्तेदार है, बोलो सब क्या है, तो फ़ोन करे तो आता क्या तो आता सब फ़ोन करे तो आता कुछ भी नहीं है, अब तेरा मोबाइल से लगा फ़ोन है और मोबाइल में फ़ोन मार दो. हाँ कहाँ है, इधर आए थे हम, मुंबई को आए थे, दर्शन करे, इधर कल्याण में है, इधर ये सपना बोल के होटल है, तुम आ सकते क्या है. अभी मैं थोड़ा दूर हूँ, आता हूँ, एक डेढ़ घंटे के बाद आता हूँ बोल के ಕರೆಕ್ಟ್ ಅವ್ರು 1.5 ತಾಸು ಟೂ ವೀಲರ್ ಇತ್ತು, ಅದು ಬೈಕ್ ತೊಗೊಂಬಂದ್ರು. ಅವ್ರು ಟೂ ವೀಲರ್ ತೊಗೊಂಬಂದ ಕೇಸಿಂದ ಅಲ್ಲಿ ಮ್ಯಾಲೆ ಬಂದರು. ಮ್ಯಾಲೆ ಪೊಲೀಸರೆಲ್ಲ ಸಿವಿಲ್ ಡ್ರೆಸ್ ಮೇಲೆ ಇದ್ದರು. ಅವರು DCP ಸ್ಕ್ವಾಡ್ ಅವರೆಲ್ಲ ಅಲ್ಲಿ ಬಂದ ಕೇಸಿಂದ ಆಯಿತು. ತೌಶಿಫ್ ಅಂದ್ರೆ ನೀನೇ, ತೌಶಿಫ್ ನಾನು ಆಯ್ತು. ಎಲ್ಲ ತೌಶಿಫ್ಗೆ ನನಗೆ ಇರ್ಫಾನಾಗ 3 ಮಂದಿ ವಾಪಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ ಬಳಕ ನನಗೆ ಗುರ್ತಾಯಿತು. ಅವರೇ ಸ್ವಂತ ಪೊಲೀಸರು ಹೇಳಿದ್ರು ನನಗೆ, ನನಗಲ್ಲ, ಅಲ್ಲಿ ಅವನಿಗೆ ಹೇಳ್ತಾ ಇದ್ರು ತೌಶಿಫ್ ಅಂಬೋನಿಗೆ. तौशीफ बोल के तू क्या, हाँ मैं तौशीफ हूँ. तो 3-4 महीने से हम ढूंढ रहे थे, 3-4 ತಿಂಗಳಿಂದ ಹುಡುಕಿ ಹೇಳಕತ್ತಿದ್ದೆ, ಸಿಕ್ಕಿಲ್ಲ. क्या सब क्या है, नहीं तेरा नाम बहुत सुनो, ये बोला सब क्या है, नहीं तेरा नाम बहुत सुनो, तेरे ऊपर केस करने का है मेरे को, मैं केस करता हूँ. उनको कौन सा के बोलो सर, हम गलती क्या करें, मैं बोलता हूँ सब बोलता हूँ. तो कि वो कौन बोले, मेरे को बोले कि इन्हों तेरा रिश्तेदार है बोल के मेरे को एक जने टिप्स दिया, मेरे को इन्फॉर्मेशन दिया, ನನಗೆ ಇನ್ಫಾರ್ಮೇಷನ್ ಒಬ್ಬರು ಕೊಟ್ಟಿದ್ದಾರೆ, ಇವ್ರ ರಿಲೇಷನ್ ಬಂದಾರ ಅಂತೇಳಿ ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ಇಂಥ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರೆ. ಅದಕ್ಕೆ ನಾನು ಡೈರೆಕ್ಟ್ ಅವ್ರ ಬಳಿ ಬಂದು ಫೋನ್ ಮಾಡಿಸೀನಿ. ಅದಕ್ಕೆ ಏನದ ಸಾಬ್ ಉನ್ಕಾ ಕ್ಯಾ ಹೈ ಗಲ್ತಿ, ಉನ್ಕಾ ಕ್ಯಾ ಹೈ, ಮೇರಾ ಭಿ ಕ್ಯಾ ಹೈ, ಕುಚ್ ಭಿ ಏನೂ ಇಲ್ಲ, ನಮ್ದು ಏನೂ ಗಲ್ತಿ ಇಲ್ಲ, ಏನಿಲ್ಲ ಅವ್ರದ್ದು. ಅರೆ ನಾವು ಕೇಳಿನವ್ರಿಗೆ 10 ಸಲ 100 ಸಲ ಕೇಳಿನ, ನಮಗೆ ಯಾಕೆ ನೀವು ಹಿಡಿದ್ರಿ, ತೌಶಿಫ್ ಬೇಕಾಗಿದ್ದು ತೌಶಿಫ್ ಬಂದ ಬಿಟ್ಬಿಡಿ, ನಮಗೆ ಯಾಕೆ ಹಿಡಿದ್ರಿ ನೀವು. ಲಾಸ್ಟ್ವರೆಗೆ ನಮಗೆ 1 ಗಂಟೆ ಪಂಚನಾಮ ಮಾಡೋವರೆಗೂ ಕೂಡ ನಮಗೆ ಗುರುತಿಲ್ಲ ಕೇಸ್ನಲ್ಲಿ ನಮ್ಮ ಹೆಸರು ಅದ ಅಂತೇಳಿ. ನಮಗವ್ರು ಕಡಿತಾನೆ ಕೇಸೇ ಮಾಡಲ್ಲ ಅಂತ ಹೇಳ್ಯಾರು.
ನಮ್ಮ ಮೊಬೈಲ್ ಫಸ್ಟಿಗೆ ಮೊಬೈಲ್ ತೊಗೊಂಡಾರ ಸ್ವಿಚ್ ಆಫ್ ಮಾಡ್ಯಾರ. ಆಮೇಲೆ ಏನೇನು ಅವ್ರಿಗೆ ನೋಡ್ಬೇಕಾಗಿತ್ತು ಎಲ್ಲ ನೋಡಿದ್ರು. ಮೊಬೈಲ್ ಬಂದ್ ಮಾಡ್ಕಿಸಿ ಮೊಬೈಲ್ ಇಟ್ಬಿಟ್ರು. 1 ಗಂಟೆಗೆ ನಮಗೆ ಕಾರ್ನಲ್ಲಿ ಕರ್ಕೊಂಡು ಹೋದ್ರು ಅವರು. ಕಾರ್ನಲ್ಲಿ ಎಲ್ಲಿಯಪ್ಪ ಅಂತಂದ್ರೆ ಅದು ಯಾವುದೋ ಫೋರ್ಟೀಸ್ ಹಾಸ್ಪಿಟಲ್ ಅಂದ್ರೆ ಅಲ್ಲಿ ಕತ್ತಲಾಗ ಕರ್ಕೊಂಡು ಹೋದ್ರು ಅವ್ರು. ಒಂದು 4-5 ಜಾಗ ತಿರುಗಾಡಿದ್ರು ಎರ್ಟಿಗ ಕಾರ್ನಾಗ. ಅಲ್ಲಿ ಮಾಡಮ್ ಇಲ್ಲಿ ಮಾಡಮ್ ಅಂತ ಮಳೆ ಹೊಂಟಿತ್ತು. ಅಲ್ಲಿ ನಮಗೆ ಕರ್ಕೊಂಡು ಹೋದ್ರು ಅವ್ರು. ಕರ್ಕೊಂಡು ಹೋಗಿ ಅಲ್ಲಿ ಪಂಚನಾಮ ಮಾಡಲ್ಲ ಏನಪ್ಪ ಅಂತಂದ್ರೆ ಆ ಒಂದೇನು ಆಶಿಫ್ ಏನು 2 ವೀಲರ್ ಇದೆ ಹೊಂಡಾ ಯುನಿಕಾರ್. ಆ ಹೊಂಡಾ ಯುನಿಕಾರ್ ಮೇಲೆ ಇದೇ ಪೊಲೀಸರ ವಾಹನಲ್ಲಿ ಇರ್ತಕ್ಕಂಥ ಏನದು ಎನ್ರಾಕ್ಸ್ ಕಪ್ ಸಿರಪ್ ಏನಿದೆ ಅವ್ರ ಕಾರಲ್ಲೇ ತೆಗೆದ್ರು ಅವರು. ಒಂದು ಇದರಲ್ಲಿ ಏನೋ ಚೀಲದಲ್ಲಿ ಅದು ತೆಗೆದ ಕಿಸಿಂದ ಅವರೇ ತೆಗೆದು ಹಿಂಗೆ ತೋರಿಸ್ಕೊಳಕ್ಕೆ ಗುರ್ತಾಯ್ತಿದ್ದು ಬಾಟಲ್ ಅದ ಎನ್ರಾಕ್ಸ್ ಸಿರಪ್ ಅಂತೇಳಿ. ಸರ್ ಮೆಡಿಕಲ್ ಫೀಲ್ಡ್ ಗುರ್ತದೆ. ಮೆಡಿಕಲ್ ಫೀಲ್ಡ್ ಅಂತ ಹೇಳಿ ಕಿಸಿಂದ ನಮಗೆ ಅವ್ರು ಕೇಸ್ ಮಾಡ್ಲಿಕ್ಕೆ ಈಸಿ ಆಗಿತ್ತು ಪೊಲೀಸರಿಗೆ. ಸುಳ್ಳು ಕೇಸು ಅವ್ರು ಇಲ್ಲ, ಅವ್ರು ಕೇಳಿದ್ರಲ್ಲ ನಾನು ತುಮ್ ಕ್ಯಾ ಕರ್ತೆ ಅಂತ ಕೇಳಿದ್ರು ಅವರು. ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರೆ ಮೈ ಕಾಂಟ್ಯಾಕ್ಟ್ನು ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷರು ಅಂತ ಹೇಳಿದೆ ನಾನು. ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರ್ ಅದೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ, ನಾನು ಕಾಂಟ್ಯಾಕ್ಟರ್ ಇದ್ದೀನಿ ಅಂತ ಹೇಳ್ದೆ ಅವ್ರಿಗೆ. ಹೇಳ್ದೆ ಅದೇ ತೌಶಿಫ್ ಹಾಂ ಅದೇ ಹೇಳತ್ತೀನಲ್ಲ ನಿಮ್ಮ ಕಾರ್ನಾಗಿಂದ ಅವ್ರ ಕಾರ್ನಾಗೆ ಅದೇ ಹೇಳತ್ತೀನಲ್ಲ. ಅವ್ರೇನು ಬೈಜಾನ್ ಅಂತಕ್ಕಂಥವ್ರು ಏನಿದಾರ ಅವರು ತೌಶಿಫ್ ಅನ್ನೋರಿಗೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಹೋದಾಗ ಗುರ್ತಾಯ್ತು. ಪೊಲೀಸರೇ ಸ್ವತಃ ಹೇಳಿದ್ರು ನನಗೆ ಟಿಪ್ಸ್ ಒಬ್ಬರು ಕೊಟ್ಟಾರ, ನಿನಗೆ ಹಿಡಿಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರು ನಿಮ್ಮ ರಿಲೇಟಿವ್ಸ್ ಬಂದಾರ, ಅವ್ರನಿಂದ ನಿನಗೆ ಫೋನ್ ಮಾಡಿದ್ರೆ ನೀವು ಬರ್ತಿ ಅಂತ ಗುರುತಿತ್ತು. ಅದಕ್ಕೆ ನನಗೆ ಒಬ್ರು ಟಿಪ್ಸ್ ಕೊಟ್ಟಿದ್ರು ಅಂತ ಸ್ವತಃ ಪೊಲೀಸರೇ. ನಾವೆಲ್ಲ ಅಲ್ಲಿದ್ದು ಅವ್ರು ಹೇಳ್ಬೇಕೆ ನಮಗೆ ಗುರ್ತಾಯ್ತು. ಅಲ್ಲಿವರೆಗೆ ಗುರ್ತಿದ್ದಿಲ್ಲ ನಮಗೆ. ತೌಶಿಫ್ ಯಾರಂತೆ ಗುರ್ತಿಲ್ಲ ನಮಗೆ ಮೊದಲೇ ಹೇಳ್ಬೇಕಂದ್ರೆ. ನೋಡಿ ಅವ್ರ ಬಳಿ ನಾವು ಇದ್ದಿದ್ದೆವು. ಅವರು ನೀವು ಕೋರೆಕ್ಸ್ ಇಡ್ಬೋದಾಗಿತ್ತು, ಗಾಂಜಾರ ಇಡ್ಬೋದಾಗಿತ್ತು, ಇನ್ನೊಂದೇನು ಇಡ್ಬೋದಾಗಿತ್ತು. ಅಲ್ಲಿ ಏನಪ್ಪ ಅಂತ ಹೇಳ್ತಾ ಇದ್ರು ಅವರು. ಅದು ದಾಲ್ತು ಏನೇನೋ ಹೇಳಕ್ಕಿಂದ ಅವ್ರು ನಮಗೆ ಹೇಳಿದೇ ಗುರ್ತಿಲ್ಲ. ಅವ್ರು ಕೇಸ್ ಮಾಡ್ಕೊಳಕ್ಕೆ ಅದು ಏನು ಬಾಟಲ್ ಏನು ತಂದಿಟ್ರು ಅವಾಗೇ ಗುರ್ತಾಯ್ತಕ್ಕೆ ಅವ್ರು ನಮಗೆ ಕೇಸ್ ಮಾಡ್ಯಾರ ಬಾಟಲ್ ಮ್ಯಾಗ ಅಂತೇಳಿ. ನಮಗೆ ಅವ್ರು ಏನು ಬಾಜು ನಿಂದ್ರ ಅಂತ ಹೇಳಿದ್ರು ಆ ಫೋಟೋ ಬಳಿ ಗಾಡಿ ಬಳಿ. ಅವಾಗ ನಮಗೆ ಗುರ್ತಾಯ್ತು ಈ ಕೇಸ್ನ ನಮ್ಮನ್ನೂ ಸೇರ್ಸಾರ ಅಂತೇಳಿ. ಅಲ್ಲಿವರೆಗೆ ನಮ್ಗೆ ಗುರ್ತೇ ಇಲ್ಲ. ತೌಶಿಫನ್ನ ಹಿಡಿಗೋಸ್ಕರ ನಮ್ಮನ್ನ ಬಲಿಪಶು ಮಾಡಿದ್ರು ಅವ್ರು. ಇಲ್ಲ ಅವರಿಗೆಲ್ಲ ರಾಜಕೀಯ ವ್ಯಕ್ತಿ ಅಂತ ಅವ್ರಿಗೆ ಏನೋ ಗೊತ್ತು. ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತೇಳಿ ಅವ್ರಿಗೆ ನಮ್ಗೆ ಕಡಿತನ ಹೇಳ್ಯಾರ. 12 ತನೂ ತುಮಾರ ಹೈಚ್ನೆ ತುಮ್ ಕೈಕು ತುಮ್ ಪರೇಶಾನ್ ಹೋಗ್ತೆ ಕೈಕು ಪರೇಶಾನ್ ತುಮಾರ ರೂಲಿ ನೀ ಏಟು ಆರೋಪಿ ಅವ್ರು ಮಾಡ್ಯಾರ ಸರ್. ಅವ್ರು ಮಾಡಿದಾರ. ಅರೆ ಅದೇ ನಾವು ಈಗ ಏನು ನಾ ಹೇಳ್ತಾ ಇದ್ದೀನಿ ಸರ್. ಅವರು ಒಂದು ಕಾರ್ನಲ್ಲೇ ತೆಗೆದಾರ ಅಂತ ಹೇಳ್ತಾರೆ. ಅವ್ರ ಕಾರ್ನಿಂದ ತೆಗೆದಿಟ್ಟಿದ್ದಾರೆ. ಸ್ವತಃ ಪೊಲೀಸರೇ ತೆಗೆದು ಹೊಂಡಾ ಯುನಿಕಾರ್ ಮ್ಯಾಗ ಇಟ್ಟಿದ್ದಾರೆ. ಅವ್ರು ಸ್ವತಃ ಬಜಾರ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಕೇಸ್ ರಿಜಿಸ್ಟರ್ ಮಾಡಿದ್ರು. ಅಲ್ಲಿ ಆಫೀಸರ್ಗೆ ನಾ ಚಾಲೆಂಜ್ ಮಾಡಿದೆ ಅವ್ರಿಗೆ. ನೋಡಿ सर जो एंड्रेक्स सिरप बोल के इन्होंने डाले हमारे पास आता भी नहीं, हम बेचते भी नहीं कुछ, इसको हमारा संबंध नहीं है. और इधर इसको हमारा संबंध नहीं बोल के तुम बोल रहे हम जो है एंड्रेक्स सिरप जो हम जब कर्नाटक में कौन लेते कौन वैसे कंपनी को हम जो डिटेल में बेचते सब ये करेंगे बोल के उन्होंने भी बोले ठीक है तुम जो करने के करो, ನೀವು ಏನು ಮಾಡೋರು ಇದ್ರು ಮಾಡಿರಿ, ಅದ್ರ ಬಗ್ಗೆ ನಮ್ದೇನಿಲ್ಲ. ಆಮೇಲೆ ನಮಗೆ ಕೇಸ್ ಆಯಿತು. ಒಂದು 5 ದಿನ PCR ಕಸ್ಟಡಿ ತೊಗೊಂಡ್ರು. PCR ಕಸ್ಟಡಿ ತೊಗೊಂಡವರು ಎಲ್ಲ ಎನ್ಕ್ವೈರಿ ಮಾಡಿದ್ರು. ನಮ್ಮ ಮೊಬೈಲ್ ಪೂರ ಡಾಟಾ ತೆಗೆದ್ರು, ಕಾಲ್ ಡೀಟೇಲ್ಸ್ ಅದು ಎಲ್ಲ 3 ದಿನ ಅದೇ ಮಾಡಿದ್ರು. ನಾವು ಮುಂಜಾನೆ ಕರ್ಕೊಂಬರ್ತಿರು, ಪೂರಾ ರಾತ್ರಿವರೆಗೆ ಎಲ್ಲ ಎನ್ಕ್ವೈರಿ ಮಾಡ್ತಿರು, ಎಲ್ಲ ಮಾಡ್ತಿರು. ಕಳಿಸಿ 5 ದಿವಸ ನಮಗೆ ಕಸ್ಟಡಿಗೆ ತೊಗೊಂಡ್ರು. ಏನೇನು ಪ್ರಶ್ನೆ ಇದೆ, ತುಮ್ ಕ್ಯಾ ಕರ್ತೆ, ಯಾ ಬಾಂಬೆ को कई को आया सो है, उधर कौन सा होटल में रुके, क्या होटल में रुके ಎಲ್ಲ ಕೇಳಿದ್ರು ಅವರು. ಎಲ್ಲ ಈಗ ಸತ್ಯ ಏನದ ಸತ್ಯನೇ ಹೇಳ್ಬೇಕಪ್ಪ. ನಮಗೆ ನೋಡಿ ಆ ಪೊಲೀಸರೇ ಸ್ವತಃ ಹೇಳಿದ ಬಳಿಕ ನಮಗೆ ಗುರುತಾಗಿದ್ದು ತೌಶಿಫ್ನ ಹುಡುಕಾಡಕತ್ತಾರತ್ತೇಳಿ. ಆ ತೌಶಿಫ್ ಯಾರಂತ ನನಗೆ ಗುರುತಿಲ್ಲ. ಅವನ ಬಗ್ಗೆ ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ. ತೌಶಿಫ್ ನನ್ನ ಹತ್ರ ಎಲ್ಲಿ ಯಾವ ಹೋಟೆಲ್ನಾಗಿದ್ದು ಇದ್ದಿದ್ದಿಲ್ಲ ತೌಶಿಫ್.
ಇರ್ಫಾನ್ ಪರ್ಚೇಸ್ ನಾವು ಬಾಂಬೆಗೆ ದರ್ಶನ ಮಾಡೀವಿ, ಎಲ್ಲ ಇದ್ದೀವಿ. ಅಲ್ಲಿ ಬಾಂಬೆನಾಗ ಲಾಡ್ಜ್ನಾಗ ಇದ್ದಿದ್ದೀವಿ. ಅಲ್ಲಿ ದರ್ಶನ ಮಾಡಿ ಫ್ರೆಶ್ ಆಗಿ ದರ್ಶನ ಮಾಡಿ ಬಂದೀವಿ. ಅವನ ಜೊತೆ ಲೋಕಲ್ ಬಂದೀವಿ. ಅಲ್ಲಿ ಸ್ಥಳೀಯ ಲಾಡ್ಜ್ನಾಗ ಇದ್ದಿದ್ದೆವು. ಅಲ್ಲಿ ಎಲ್ಲ ಡೀಟೇಲ್ ನಮ್ಮ ವಕೀಲರಿಗೆ ಹೇಳಿದ್ದೀನಿ ನಾನು. ಬಾಂಬೆನಾಗ ಯಾವ ಹೋಟೆಲ್ನಾಗ ನೋಡಿ ಒಂದು ಒಂದು ದೊಡ್ಡ ಕಾಟನ್ ಅದ. ಅದು ಕಾಟನ್ ನಾವು ಒಂದು 27,000 ರೂಪಾಯಿ ಬಾಟಲ್. ಒಂದು ಒಬ್ಬನ ಪಾರ್ಟಿ ಅಧ್ಯಕ್ಷನಾಗ ಹೇಳ್ತೀನಿ, 120 ಬಾಟಲ್ 600 ಕಿಲೋಮೀಟರ್ ಬಾಂಬೆಗೆ ಹೋಗಿ ನಂಗೆ ಮಾರ್ತಕ್ಕಂಥದ್ದು ಅವಶ್ಯಕತೆ ನನಗಿಲ್ಲ. ಅದು ಸಾವಿರದ ಗಂಟೆ ರೂಪಾಯಿ ಮಾರುತ್ತೆ ಅಂತ ಹೇಳ್ತಾರೆ. ನೀವು 100 ರೂಪಾಯಿ 22,000 ಅಷ್ಟೇ. ಅದು ನೋಡಿ ಸ್ಲಿಪ್ ಕೊಟ್ಟರೆ ನೋಡಿ ಇಲ್ಲಾಂದ್ರೆ ಕೋಟಿ ಆಗುತ್ತೆ. ನೋಡಿ 120 ಬಾಟಲ್ ಯಾರು ಕೋಟಿಗಂತ ಹೇಳ್ತಾರಪ್ಪ? ನಿಮಗೆ ಗುರುತು, ನಮಗೇ ಗುರುತಿಲ್ಲ. ಏನು 1,000 ರೂಪಾಯಿ ಮಾರ್ತಾರಂತ ನಿಂಬಾಗಿನಂತ ಕೇಳಿದ್ರೆ ನಮಗೇನು ಗುರುತಿಲ್ಲ. FIR ಏನು ಅವರು ಮಾಡಿದ್ದಾರೆ ಅದ್ರ ಬಗ್ಗೆ ನಾ ಹೇಳಕತ್ತೀನಿ. ನೀವು ಕೋಟಿ ಮಾಡ್ತಾರೋ 1,000 ಮಾಡ್ತಾರೋ ಅದು ನಮಗೆ ಗುರುತಿಲ್ಲ. ಅದ್ರ ಬಗ್ಗೆ ನಮ್ದು ಅಲ್ಲೇ ಅಂದ್ಬೇಕು. ಅದ್ರ ಬಗ್ಗೆ ನಾ ಯಾಕೆ ಹೆಚ್ಚಿಗೆ ಚರ್ಚೆ ಮಾಡಲಿ? ನಮ್ದು ಇಲ್ಲೇ ಅಂತಂದ್ರೆ ನಿಮಗೆ ಕೇಸೇ ಮಾಡಲ್ಲ. ನೀವು ಯಾಕೆ ತಲೆ ಕೆಡಿಸ್ಕೊತೀರಂದ್ರೆ ಆಮೇಲೆ ನಾವು ಹೊರಗೆ ಬಂದ ಬಳಿಕ ನಾವೆಲ್ಲ ವಕೀಲರಿಗೆ ಹೇಳ್ದೇವೆ, ಎಲ್ಲ ಎಸ್ ಹಿಂಗೆ ಆಗಿದೆ, ಹಿಂಗಾಗಿದೆ. ನಾವು ಅಲ್ಲಿದ್ದೇವೆ, ಇಲ್ಲಿದೆ, ಎಲ್ಲ CCTV ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. CCTVದು ಅದು ಇದು ಎಲ್ಲ ಪೂರ ಅಲ್ಲಿ ಇದ್ದಿದ್ದು ಲಾಡ್ಜದು ಅದು CCTVನಾಗ ಪ್ರೂವ್ ಆಗ್ತದಲ್ಲ. ಈಗ ನಾವು ತೊಗೊಂಡೋಗಿದ್ದೇವೆ ಅಂದ್ರೆ ನಾವು ಕಲ್ಯಾಣ ನಡವರ್ಕೇನೆ ನಾವು ಹೋಗಿದ್ದು ಬಾಂಬೆ, ಬಂದಿದ್ದು ಕಲ್ಯಾಣ, ಇವ್ರ ತೋರಿಸಿದ ಕಾರ್ನಾಗಿನ ತೋರಿಸಿದ್ದು. ಇದು ಪೂರಾ ಪಿಕ್ಚರ್ ಒಂದೇ ಒಂದು ರಿಲೇಟೆಡ್ ಏನಂತಂದ್ರೆ ನನಗೆ ಒಂದು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರ್ ಅದ ಅಂತ ಹೇಳಿ ಕ್ವಶನ್ ಏನಪ್ಪ ಅಂತಂದ್ರೆ ನಾವು ಅದಕ್ಕೆ ಕೇಸ್ನ ಫಿಟ್ ಮಾಡೋರು. ಯಾರು ಮಾಜಿ ಶಾಸಕರು? ಅರೆ ನಾನು ಸ್ವತಃ ಹೇಳ್ತದೆ, CID ತನಿಖೆ ಅಲ್ಲ, CBI ತನಿಖೆ ಮಾಡಿಸಿ, CBI ತನಿಖೆ ಮಾಡಿಸಿ, CID ತನಿಖೆ ಮಾಡಿಸಿ. ನಿಮ್ಮದೇ ಸರ್ಕಾರ, ನೀವು ಕೂಡ ಒತ್ತಾಯ ಮಾಡಿರಿ. ನೋಡಿ, ಅದು ತಾಕತ್ತು ಇನ್ನೊಂದು ಅದು ಯಾವಾಗೂ ಕೂಡ ನಡೀತಾ ಇರ್ತದೆ. ಅದ್ರ ಬಗ್ಗೆ ಏನು ಹೆಚ್ಚಿಗೆ ಏನು ಹೇಳೋದಿಲ್ಲ. ಅದು ಹಲವಾರು ಪ್ರೆಸ್ ಮೀಟಲ್ಲಿ ನಾವು ಕೂಡ ನೋಡಿದೋ. ಈಗ ನೋಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯೇ ಮತ್ತು ಈಗ ಶಾಸಕರದ ಮತ್ತು ಬಾಜುನೇ ಕುಂದಿರ್ಬೇಕಾಗ್ತದೆ. ನಾವು ಶಾಸಕರ ಜೊತೆಯಲ್ಲೇ ಇರಬೇಕಾಗ್ತದೆ. ಪಕ್ಷದ ಕೆಲಸ ಇರ್ತಾವೆ, ಅವ್ರ ಕಾರ್ಯಕರ್ತರು ಇವ್ರ ಕಾರ್ಯಕರ್ತರು, ನಮ್ಮದು ಅವ್ರದ್ದು ಎಲ್ಲ ಜಾಯಿಂಟ್ ವೆಂಚರ್ನಾಗೆ ಇರ್ತದೆ ಕೆಲಸ. ಈಗ ಏನೋ ಲಿಂಗರಾಜ್ ಕಣ್ಣಿಗೆ ಈ ಕೇಸಿಗೆ ಪ್ರಿಯಾಂಕ್ ಖರ್ಗೆ ಅವ್ರ ಸಾಹೇಬ್ರು ಏನು ಸಂಬಂಧ? ಅಲ್ಲಂ ಪ್ರಭು ಪಾಟೀಲ್ ಅವ್ರ ಸಾಹೇಬ್ರು ಏನು ಸಂಬಂಧ? ಸುಮ್ಮನೆ ಅವ್ರ ಕುಮ್ಮಕ್ಕೆ ನಿಂತ ಮಾಡ್ತಾರೆ. ಇವ್ರು ಎಲ್ಲ ಸುಳ್ಳು ಕತೆ. ನಂದು ವಯಸ್ಸು 41 ವರ್ಷ. ನಂದು ಇಡೀ ರಾಜಕೀಯ ಜೀವನದಲ್ಲಾಗಿರ್ಬೋದು, ಒಂದು ಸಾಮಾಜಿಕ ಜೀವನದಾಗ ಇಂಥ ಒಂದು ಕೆಟ್ಟದನ್ನು ನಾನು ಮಾಡ್ಲಿಕ್ಕೂ ಬಯಸೋದಿಲ್ಲ. ಯಾಕಂದ್ರೆ ನನಗೆ ಅಷ್ಟಿನ ಟೈಮ್ ಬಂದಿಲ್ಲ. ದೇವರೆಲ್ಲ ನನಗೆ ಆಶೀರ್ವಾದ ಕೊಟ್ಟು, ನಮ್ಮ ತಾಯಿ ಆಶೀರ್ವಾದ ಅದ. ಇವ್ರು ಹೇಳಿದ್ರೆ ನಂದು ಕಾರ್ ತೊಗೊಂಡು ಹೋಗಿ ನಾ ಸಿಗ್ಬಿದ್ದೀನಿ ಅಂತೇಳಿ. ಕಾರಲ್ಲ, ನಂದು ಟ್ರೈನಿಗೆ ಹೋಗೀನಿ. ನನ್ನ ಕಾರು ಇಲ್ಲೇ ಮನೆ ಮುಂದೆ ಐತಿ. ಇನೋವಾ ಅದ, ಒಂದು ಸ್ಕಾರ್ಪಿಯೋ ಅದ ನನ್ನ ಕಾರು. ನನಗೇನು ಅಷ್ಟೇನು ಇದು ಇಲ್ಲ. 27,000 ರೂಪಾಯ್ದು ಒಯ್ದು ನನಗಲ್ಲಿ ಬಾಂಬೆನಲ್ಲಿ ಕಲ್ಯಾಣದಲ್ಲಿ ಮಾರ್ತಕ್ಕಂಥದ್ದು ನನಗೆ ಟೈಮ್ ಬಂದಿಲ್ಲ. ಸುಳ್ಳು ಆರೋಪ ಮಾಡ್ತಾರಲ್ಲ. ಹೌದು, ಅವ್ರು ಕೆಲಸ ಹೇಳ್ತಾರೆ. ಅವರು 164 ಮಾಡಿದಾಗ ಜಡ್ಜ್ ಪ್ರೊಡ್ಯೂಸ್ ಮಾಡಿದಾಗ ನೀವು ಹೇಳಬೇಕಿತ್ತು, ನಾನು ಈ ಥರ ಬಂದಿದ್ದೀನಿ ಅಂತ. ನೀವು ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲ, ಅದು 164 ಇನ್ನೊಂದು ಅದು ನನಗೇನೋ ಗುರುತಿಲ್ಲ. ಅದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ. ಅಲ್ಲಿ ನಮಗೆ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. पड़साना और ಏನಪ್ಪ ಅಂತ नई इनको इंक्वायरी करने का है हमारे को 2 दिन का हमारे को PCR कस्टडी होना ಅಂತ ಅವರ ವಕೀಲರು ಕೇಳಿದ್ರು. इनका क्या भी नई रूल ಅಂತ ನಮ್ಮ ವಕೀಲರು ಹೇಳಿದ್ರು. नहीं हमारे को 2 दिन का PCR होना ಅಂತ ಅವ್ರು ಹೇಳಿದ್ರು. 2 ದಿವಸ ನಮಗೆ ಪೊಲೀಸ್ ಕಸ್ಟಡಿ ರಿಮಾಂಡ್ ಬೇಕಾದ್ರೆ ಇಲ್ಲ, ಅವ್ರು ಮಾತಾಡ್ತಾರಲ್ಲ. ನಾವು ಏನು ಹೇಳಬೇಕಾಗಿತ್ತು ನಾವು ನಮ್ಮ ವಕೀಲರಿಗೆ ಹೇಳಿದೆವು. ನಮ್ಮ ವಕೀಲರಿಗೆ ಹೇಳಿದೆವು. 164 ಮಾಡುವಾಗ ತಮಗೆ ಕೇಳ್ತಾರೆ, ವಕೀಲರಿಗೆ ಕೇಳಲ್ಲ. 164 ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಜಡ್ಜ್ ಎದುರುಗಡೆ ನಿಮ್ಮನ್ನೇ ಕೇಳ್ತಾರೆ. ಇಲ್ಲ, ಅದು ನಮಗೆ ಏನೂ ಕೇಳಿಲ್ಲ, ಮಾಡಿಲ್ಲ. ನಾವೇ ಟೆನ್ಷನ್ನಲ್ಲಿದ್ದೇವೆ. ನಾವು ಏನು ಕೇಳ್ತಾರೋ ನಾವು ಮಾತಾಡೋ ಪರಿಸ್ಥಿತಿನೇ ಇದ್ದಿಲ್ಲ. ಅದು ನಾವು ಹಂಚ್ಬಿಟ್ಟಿದ್ದೇವೆ. NDPS ಆ್ಯಕ್ಟ್ ಅಂತಂದ್ರೆ ನಮಗೆ ಭಯ. ಏನಂತಾರೆ ನಿಮ್ಮದು NDPS ಆ್ಯಕ್ಟ್ನಲ್ಲಿ ಬೇಲೆ ಆಗಲ್ಲ, ಚಾರ್ಜ್ ಶೀಟ್ ಆಗತ್ತಾನೆ ಅಂತ ಕಿಶನ್ ನಮಗೆಲ್ಲ ಹಂಚ್ಬಿಟ್ಟು ನಾವೆಲ್ಲ ಪೂರ ಹಂಚಿ ಪರೇಶಾನಾಗಿದ್ದೆವು. ಏನಪ್ಪ ಏನೂ ಮಾಡಿಲ್ಲ ಅಂತಂದ್ರೂ ಇಂಥದ್ದು ಏನೋ ನಮ್ಮ ಟೈಮ್ ಸರಿ ಇಲ್ಲ, ಏನೋ ಒಂದು ಅನಿವಾರ್ಯ ಕಾರಣಕ್ಕೆ ನಾವು ನಡೆದೋಯ್ತು. ಭಾಳ ತ್ರಾಸ ಆಯ್ತು ನಮಗೆ, ಭಾಳ ನಮಗೆ ಮನಸ್ಸಿಗೆ. ಅರೆ ನಾವು ಹೇಳ್ತೀವಿ ನಾವು ಮುಕ್ತಿ ಆಗ್ಬೇಕಾದ್ರೆ ನಾವು ಸ್ವತಃ ಹೇಳ್ತೀವಲ್ಲ, CBI ಕೊಡಿ ಅಂತ ಹೇಳ್ತೀವಿ. ನಾವು CBI ಕೊಡಿ, CID ನೀವೇನ್ ಮಾಡ್ತೀರಿ? ಪೊಲೀಸರ ವಿರುದ್ಧ ನೀವು
ಸಿರಾ ಬಾಟಲ್ಗಳು ಪೊಲೀಸರು ತಂದಿಟ್ಬಿಟ್ಟು ನಮ್ಮನ್ನು ಸಿಕ್ಕಾಕಿದ್ರು ಅಂತ ಹೇಳ್ತಾ ಇದ್ರ. ಪೊಲೀಸರ ವಿರುದ್ಧ ನೀವೇನು ಕ್ರಮ ಕೈಗೊಳ್ತೀರಿ? ಕ್ರಮ ಕೈಗೊಳ್ಳೋದು ಎಲ್ಲ ಮುಂದೆ ಟೈಮ್ನಾಗೆಲ್ಲ ನಾವು CCTV ನಲ್ಲಿ ಏನೇನು ನಮ್ಮ ದೃಶ್ಯ ಇದೆ, ಎಲ್ಲೆಲ್ಲಿ ಏನೇನಿದೆ ಅವೆಲ್ಲ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ನಮ್ದು ವಕೀಲ ಅವ್ರು ಏನು ಡೈರೆಕ್ಷನ್ ಆ ಪ್ರಕಾರ ನಾವು ಫೈಟ್ ಮಾಡ್ತೇವೆ. ಅದ್ರ ಬಗ್ಗೆ ನನಗೂ ನೋಡಿ, ಒಂದು ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ಒಂದು ಘನತೆಗೆ ಧಕ್ಕೆ ಬಂದದ, ಆದರೂ ಕೂಡ ನನ್ನ ಪ್ರೆಸ್ಟೀಜ್ ಇದೆ. ಇಲ್ಲಿ ನನ್ನ ಹಿತೈಷಿಗಳಿಗೆ, ಸಂಬಂಧಿಕರಿಗೆ, ನಮ್ಮ ಪಾರ್ಟಿ ಎಲ್ಲ ಲೀಡ್ರಿಗೆ, ಮುಖಂಡರಿಗೆ, ನಮ್ಮದೆಲ್ಲ ನಾಯಕರುಗಳಿಗೆ ನನ್ನಿಂತ ಮುಜುಗರ ಆಗಿದೆ ಅವ್ರಿಗೆ. ಅದನ್ನು ಸರಿಪಡಿಸ್ಬೇಕನ್ನ ಫೈಟ್ ಮಾಡಬೇಕು. ಅದನ್ನು 100% ಮಾಡ್ತೀನಿ. ಆರೋಪ ಮುಕ್ತನಾಗಿ ಮತ್ತೆ ಬಂದು ನಿಮ್ಮ ಎದುರು ಪ್ರೆಸ್ ಮೀಟ್ ಮಾಡ್ತೀನಿ. ಮತ್ತು ನಾನು ಅದು ಎಲ್ಲ ಡೀಟೇಲ್ಸ್ ಎಲ್ಲ ತೊಗೋತೀನಿ. ಎಲ್ಲ ತೊಗೊಂಡ್ಕಿಸಿ ಮತ್ತು ನಿಮಗೆ ವೈಯಕ್ತಿಕವಾಗಿ ಹೇಳ್ತೀನಿ. ಅದು ಎಲ್ಲ ಡೀಟೇಲ್ ತಂದು ನಂದು ಇದ್ರಾಗ ಏನು ಆರೋಪ ಮುಕ್ತ 100% ನಂದು ಇದ್ರಾಗ ಏನೂ ಇಲ್ಲ ಅಂತೇಳಿ ಸ್ಥಳೀಯ ನ್ಯಾಯಾಲಯ ನನಗೆ ಜಾಮೀನು ಕೊಟ್ಟಿದೆ. ನೀವು ಯಾವುದೇ ತೆಗೀರಿ NDPS ಆ್ಯಕ್ಟ್ನಲ್ಲಿ ಇಷ್ಟು ಜಲ್ದಿ ಬೇಲೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನೋಡಿ, ರಾಜಕೀಯ ಪ್ರಭಾವ ಮಾಡ್ಲಿಕ್ಕೆ ನಾನು ಅಲ್ಲಿ ಒಳಗಿದ್ದಿದ್ದೆ, ನನಗೇನು ಗುರುತು? ನಾನು ಮೊಬೈಲೇ ತೊಗೊಂಡ್ಬಿಟ್ರಿ ಅವರು. ಇಲ್ಲ ಅದ್ರ ಬಗ್ಗೆ ಯಾರ ಮ್ಯಾಗೂ ಡೌಟ್ ಇಲ್ಲ, ಏನಿಲ್ಲ. ಸ್ಪೆಷಲ್ ನನಗೆ ಬಂದು ಹಿಡ್ದಿಲ್ಲ ಅವರು. ನನಗೆ ಬಂದಿರೋ ಆ ತೌಶೀಫಿಗೆ ಹಿಡಿಯೋ ಸ್ಥಳಿಂದ ಆ ಇರ್ಫಾನನ್ನು ಯೂಸ್ ಮಾಡೋದು ನನ್ನ ಮೆಡಿಕಲ್ ರಿಲೇಟೆಡ್ ಅಂತೇಳಿ ನನ್ನ ತೊಗೊಂಡು ಕಿಚನ್ ಕೇಸ್ ಮಾಡಿದ್ರು ಅಷ್ಟೇ. ಹಾಂ, ಅರೆ ಹೇಳ್ತದಿಲ್ರಿ, ಅವ್ರು ಬೈಜಾನ್ ಕೊಟ್ಟಿದ್ದಾರೆ ಟಿಪ್ಸ್ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಸ್ವತಃ. ಅವ್ರು ಹೇಳ್ಬಳಕೆ ಗುರ್ತೈತೆ ನಮಗಿದು ಯಾರು ಬೈಜಾನ್, ಯಾರು ಟಿಪ್ಸ್ ಕೊಟ್ರು ಅಂತಕ್ಕಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಹೇಳ್ಬಳಕೆ ಗುರ್ತೈತೆ ನಮಗೆ. ಅಲ್ಲಿವರೆಗೆ ನಮಗೆ ಗುರ್ತಿದ್ದಿಲ್ಲ. ರಾಜಕೀಯ ಒತ್ತಡ ಏನು ಬಂತು? ಅರೆ ನಂದು ಹೆಸರನ್ನು ಇವತ್ತಿನ ತೇಜಾವಧೆ ಮಾಡಿದ್ದಾರೆ ನಾಯಕರು. ಅದು ನೋಡಿ, ನಾನು ತಪ್ಪೇ ಮಾಡಿಲ್ಲ. ಇಷ್ಟು ಒಬ್ಬ ಲಿಂಗರಾಜ್ ಕಣ್ಣಿ ಅಂತೇಳಿ ಪರಿಚಯ ಮಾಡ್ಬೇಕಂತಂದ್ರೆ ಒಂದು 20 ವರ್ಷ ಆಗ್ಯದ. ಬಟ್ ಇದು ನಾವು ಮೀಡಿಯಾದವ್ರಿಗೂ ನಾ ಪರಿಚಯ ಇದ್ದಿಲ್ಲ. ಆ್ಯಕ್ಚುಲಿ 20 ವರ್ಷ ಟೈಮ್ ಆಗ್ಯದ. ಎಲ್ಲ ಒಬ್ಬ ರಾಜಕೀಯ ವಿರೋಧ ಪಕ್ಷದವ್ರದ್ದೆಲ್ಲ ನಾಯಕರು ಇನ್ನೊಬ್ಬರು ಈ ಒಂದು ಸೋಷಿಯಲ್ ಮೀಡಿಯಾ ಇದನ್ನಿಂತ TV ಮಾಧ್ಯಮದಲ್ಲಿ ಮಾತಾಡೋ ಮುಖಾಂತರ ಏನು ಇವತ್ತಿನ ದಿವಸ ಲಿಂಗರಾಜ್ ಕಣ್ಣಿಗೆ ಇಷ್ಟು ಹೈಲೈಟ್ ಮಾಡೋರು ಅದರಲ್ಲಿ ಏನಿಲ್ಲ, ಸುಮ್ಮನೆ ಒಂದು ಸುಳ್ಳು ಆರೋಪ ಮಾಡಿ ನನ್ನ ಹೆಸರು ತೇಜೋವಧೆ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಆದಷ್ಟು ಜಲ್ದಿ ನಿಮಗೆ ನನಗೆ ಆತ್ಮಸಾಕ್ಷಿ ಹೇಳ್ತದೆ, ಆದಷ್ಟು ಜಲ್ದಿ ಈ ಒಂದು ಏನೊಂದು ಕೇಸ್ ಇದೆ, ಏನೋ ಒಂದು NDPS ಆ್ಯಕ್ಟ್ ಕೇಸ್ ಹಾಕಿದ್ದಾರೆ, ಆದಷ್ಟು ಜಲ್ದಿ ಏನಪ್ಪ ಅಂತಂದ್ರೆ ಋಣಮುಕ್ತಾಗಿ ಬರ್ತೀನಿ. ಮತ್ತು ಬಂದು ಇದೇ ವೇದಿಕೆ ಮೇಲೆ ಈ ಮಾಧ್ಯಮದವ್ರ ಮುಖಾಂತರ ನಾನು ಎಲ್ಲರಿಗೂ ಏನಪ್ಪ ಅಂತ ಇನ್ನೊಮ್ಮೆ ಪತ್ರಿಕೆ ನೋಡಿ ಏಕಾಂಗಿಯಾಗಿ ನೀವು ಮಾಡ್ತಕ್ಕಂಥ ಕ್ವಶನ್ ಕೇಳ್ತಿದ್ರಿ. ಕೇಸ್ ಅವ್ರು ನನ್ನ ಮೇಲೆ ಮಾಡಿದ್ದಾರೆ, ಮತ್ತು ನಾ ಏಕಾಂಗಿನೇ ಮಾಡ್ಬೇಕಪ್ಪ. ಅದ್ರ ಕೇಸ್ ಯಾರು ನಾವು ನೀವೇನು ಹೇಳಿದ್ರ, ನಾನು ಇಷ್ಟು ಹೈಲೈಟ್ ಆಗಿದ್ದೀನಿ, ನಾನು 20 ವರ್ಷದಿಂದ ಹೈಲೈಟ್ ಆಗಿಲ್ಲ, ಈಗ ಹೈಲೈಟ್ ಆಗಿದೆ ಮೀನ್ಸ್ ನೀವು ಮಾತಾಡೋ ಮೀನಿಂಗ್ ಏನು? ಈ ತರ ಕ್ರೈಮ್ ಇದ್ರೆ ಹೈಲೈಟ್ ಆಗ್ತಾವೆ, ಇಲ್ಲ ಮಾಡ್ಬೇಕಂತೀರಾ? ಇಲ್ಲ ಅಲ್ಲ, ನಾನು 3 ದಿವಸ ವಿಡಿಯೋ ನೋಡಿ ನಾನೇ ಪರೇಶಾನಿ. ಇಷ್ಟೊಂದು ಹೈಲೈಟ್ ಮಾಡಿದಾರ ನನ್ನ ಹೆಸರನ್ನು, ಇಷ್ಟೊಂದು ಹೆಸರು ಮಾಡಿದಾರೆ. ನಾನು ನೋಡಿನಿ, ಒಂದೊಂದು ವ್ಯೂಸ್ ನೋಡಿನಿ. ತಪ್ಪೇ ಮಾಡಿಲ್ಲ. ನನಗೆ ಇಷ್ಟೊಂದು ದೊಡ್ಡ ಏನಪ್ಪ ಅಂತಂದ್ರೆ ಒಂದು ಕ್ರೆಡಿಟ್ ಕೊಟ್ರ, ಇದು ನಾ ಮುಂದೆ ನಾಳಿನ ದಿನ ಇದು ಸತ್ಯ ಏನಂತಕ್ಕಂಥದ್ದು ನಾವು ತೋರಿಸ್ದೆ ಅಂದ್ರೆ ನೀವೆಲ್ಲ ಹೈಲೈಟ್ ಮಾಡ್ಬೇಕು. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾವೊಬ್ಬ ಅಮಾಯಕನನ್ನು ಇವತ್ತು ಅವ್ರು ಏನಪ್ಪ ಅಂತಂದ್ರೆ ಪೊಲೀಸರು ಸುಳ್ಳು ಕೇಸ್ ದಾಖಲಿಸಿದ ಒಂದು ಅನ್ಯಾಯ ಮಾಡಿದ್ದಾರೆ. ಆದಷ್ಟು ಜಲ್ದಿ ಏನಪ್ಪ ಅಂತಂದ್ರೆ ಈ ಕೇಸ್ನಿಂದ ಬಂದಾನ. ಅದಕ್ಕೆ ನೀವು ಕೂಡ ನನಗೆ ಸಹಕಾರ ಮಾಡ್ಬೇಕಂತೇಳಿ ಈ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೀನಿ. ನೋಡಿ, ಅದು ತಪ್ಪು ಅದಾನೋ ಇಲ್ಲೋ ಅದು ಎರಡನೇ ಮಾತು. ಅದು ಯಾವಾಗ ಗುರ್ತಾಗ್ತದ? ಆರೋಪ ಮುಕ್ತವಾಗಿ ಗುರ್ತಾಗ್ತದೆ. ಪಕ್ಷಕ್ಕೆ ಒಂದು ಮುಜುಗರ ಆಲತ್ತದ, ಪಕ್ಷಕ್ಕೆ ಮುಜುಗರ ಆಲತ್ತದ, ಅದು ಸಾಮಾನ್ಯ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾಳಿನ ದಿನ ಇನ್ನೊಬ್ಬರು ಆಗಿರ್ಬೋದು ಪಕ್ಷದ ಉಚ್ಚಾಟನೆ ಮಾಡ್ತಾರೆ. ಅದ್ರ ಬಗ್ಗೆ ಪಕ್ಷಕ್ಕಂತೂ ತೊಂದರೆ ಆಗಿದೆ. ಆಮೇಲಂತ ನಮ್ಮ ನಾಯಕ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ ಕೂಡ ಒಂದು ಹೆಸರನ್ನು, ಅವರಿಗೂ ಕೂಡ ಒಂದು ಅವರಿಗೆ ನನ್ನ ಹೆಸರು ಹೇಳಿ ಪಾಪ ಅವ್ರಿಗೆ ಅದು ಹೆಂಗಾಗ್ಬಿಟ್ಟದಂತಂದ್ರೆ ಕಲಬುರಗಿನಲ್ಲಿ ಬೇರೆ ಯಾರಿಗೇನು ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಅದು ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ, ಒಂದೊಂದು ಟ್ರೆಂಡ್ ಆಗ್ಬಿಟ್ಟು.
ಏನೋ ಮಾಡಲಿ ಪ್ರಿಯಾಂಕರ್ಗೆ ಅವ್ರದ್ದು ಏನದ ಏನೋ ಅನಪ್ಲೆ ಇಲ್ಲ ಅಡಪ್ಲೆ ಸುಮ್ಮ ಅದೊಂದು ಥರ ಅದು ಹಾಕೋದು ಯಾರೋ ಎಲ್ಲೋ ಒಬ್ಬರು ಮೂಲೆಗಿದ್ರು ಪ್ರಿಯಾಂಕರ್ಗೆ ಆಪ್ತ ಹಿಂಗೆ ಮಾಡೋದು ಹಂಗೆ ಮಾಡೋದು. ಸರ್ ಈಗ ಆಗ್ತಾ ಇರೋದಲ್ಲ ಅವ್ರು ಆಪ್ತರಿ ಈ ತರ ಎಲ್ಲ ಆಗ್ತಾ ಇರೋದು ಆಪ್ತರಿಗಳೇ ಸಿಗ್ಬಿಡ್ತಾ ಇದಾರಲ್ಲ ಏನ್ ಮಾಡಿದ್ರು ಅವ್ರು ಹೆಂಗ್ ಸಿಗ್ತಾರೆ ನೋಡಿ ನೀವು ಯಾರು ಆಪ್ತರು ಸಿಗ್ಬೀಳ್ತಾರೋ ಬಿ ಜೆ ಪಿ ಆಪ್ತರು ಸಿಗ್ಬೀಳ್ತಾರೋ ನಾವೆಲ್ಲ ಏನಿದು ಏನೂ ಇಲ್ಲ ಸುಮ್ಮನೆ ನಾವು ಸುಳ್ಳು ಕೇಸು ಎಂತಿಂತೋ ನಿಜ ಕೇಸ್ಗಳು ಮಾಡಿ ಎಷ್ಟೋ ಜನ ಜೈಲಿಗೆ ಹೋಗೋದು 50 ದಿನ ಅಂಥವ್ರು ರಾಜಾರೋಷವಾಗಿ ಮಾಜಿ ಮಂತ್ರಿಗಳ ಜೊತೆ ತಿರುಗಾಡ್ತಾರೆ. ಎಂತಿಂತೋ ಕೇಸ್ ಮಾಡಿದಾರ ಏನು ಮಾಡಿದಾರ ತಮಗೂ ಗುರ್ತದ ನಮ್ಮ ಕಲಬುರಗಿ ಜನತೆಗೂ ಗುರ್ತದ. ಅದ್ರ ಬಗ್ಗೆ ನಾ ಏನು ಹೇಳಲ್ಲ, ಅದು ಅಂತೂ ನಿಮಗೆ ಗುರ್ತೇ ಅದ, ಅದ್ರ ಬಗ್ಗೆ ಯಾಕೆ ತಿಳಿತಾರೆ. ಕೊನೆಯದಾಗಿ ಏನು ಹೇಳ್ತೀನಿ, ನೀವು ಎಲ್ಲರೂ ಒಂದು ವಿನಂತಿ, ನೀವು ಕೂಡ ಒಂದು ನಮ್ಮ ಪರವಾಗಿ ಒಂದು ದೇವರಲ್ಲಿ ಒಂದು ಪ್ರತಿಜ್ಞೆ ಮಾಡಿರಿ, ಒಂದು ವಿಶ್ವಾಸ ಆದಷ್ಟು ಜಲ್ದಿ ಆರೋಪ ಮುಕ್ತನೂ ಆ ಕೇಸಿಗೆ ಬರ್ಬೇಕಂತೇಳಿ ವಿನಂತಿ ಮಾಡ್ರಿ ಅಂತ ಹೇಳ್ತೀನಿ ಅಷ್ಟೇ. ಪಾರ್ಟಿ ಲೀಡರ್ಸಿಗೆ ಅದೇ ಪಾರ್ಟಿ ಲೀಡರ್ಸಿಗೆ ಏನಪ್ಪ ಆಗಿತ್ತಂದ್ರೆ ನಾನು ನಿಂತು ಅವರಿಗೆ ಒಂದು ಕಪ್ಪು ಚುಕ್ಕಿಯನ್ನು ಬಂದಿದೆ. ಆದಷ್ಟು ಏನಪ್ಪ ಅಂತ ನಮ್ಮ ನಾಯಕರಿಗೆ, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಆಗಲಿ, ನಮ್ಮ MLA ಸಾಹೇಬ್ರು ಅಲ್ಲಂಪ್ರಭು ಪಾಟೀಲ್ ಅವರಿಗಾಗಲಿ, ನಮ್ಮ ಹಿತೈಷಿಗಳಿಗಾಗಲಿ, ನಮ್ಮ ಸಂಬಂಧಿಕರಿಗಾಗಿ ಭಾಳ ಒಂದು ನೋವಿದೆ. ಆ ಒಂದು ನೋವನ್ನು ಆದಷ್ಟು ಜಲ್ದಿ ಇದು ಏನದ ಇದು ಸತ್ಯ ಏನಂತಕ್ಕಂಥದ್ದನ್ನು ನಾ ಆದಷ್ಟು ಜಲ್ದಿ ಏನಪ್ಪ ಅಂದ್ರೆ ನಾನು ಪ್ರೂಫ್ ಮಾಡ್ತೀನಿ. ಈ ಒಂದೇನು ಕೇಸ್ನಿಂದ ನಾ ಋಣಮುಕ್ತನಾಗ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.